ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ಧನ್ಯವಾದಗಳು. ಶುಭ ದಿನ. ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಮಾಡ್ತಾ ಬಂದಿದ್ರಿ. ಇವತ್ತಿನ ಈ ಒಂದು ಪಾಟೀಲ್ರವರಲ್ಲಿ ಆತ್ಮೀಯರಾದ PKPS ಅಧ್ಯಕ್ಷರಾದಂಥ ಗುರುಗಾಡಿ ಅವರಲ್ಲಿ, ಡೊಂಬರ್ಕೊಪ್ಪ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಸ್ನೇಹಿತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಊರೊಳಗೆ ಒಂದು ದೊಡ್ಡ ಹಬ್ಬದ ವಾತಾವರಣ. ನನಗನ್ಸಿದ ಮಟ್ಟಿಗೆ ನಿರಂತರವಾಗಿ ಒಂದು 4-5 ತಿಂಗಳಿಂದ ತಾಯಂದಿರಿಗೆ ಇರ್ಬೋದು, ಅಣ್ಣಂದಿರಿಗೆ ಬಹಳ ಕೆಲಸ ಹತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿಯೊಂದು ಮನೆಗಳಿಗೆ ಅಲಂಕಾರ ಶೃಂಗಾರವನ್ನು ನೋಡಿದ್ರೆ 4-5 ತಿಂಗಳಿಗೆ ಎಷ್ಟೋ ಜನರು ನಮ್ಮ ಅಕ್ಕ ತಂಗಿಯರನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ವಾಪಸ್ ಇಂಥ ಒಂದು ಘಟನೆಯೊಳಗ, ಈ ಒಂದು ನೆಪದೊಳಗ ಆ ಗ್ರಾಮ ದೇವತೆಯ ನಿಮ್ಮ ಮನದೊಳಗೆ ಬಂದ ನಮ್ಮ ವೈರಿನೂ ಕೂಡ ಇವತ್ತು ನಾವು ಜಾತ್ರೆ ಕರಿಬೇಕಂತೇಳಿ ನೀವು ಇವತ್ತ ಡೊಂಬರ್ಕೊಪ್ಪ ಗ್ರಾಮದವರು ಪ್ರತಿ ಒಂದು ಊರಿಗೆ ಹೋಗಿ ಎಲ್ಲ ಸಂಬಂಧಿಕರನ್ನ, ಸ್ನೇಹಿತರನ್ನ ಕರೆದು ಇವತ್ತ ಬಹಳ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾ ಇದ್ದೀರಿ. ಜಾತ್ರೆ ಮಾಡೋದ್ರಿಂದ ಗ್ರಾಮಕ್ಕೆ ಇನ್ನು ಮುಂದೆ ಯಾವಾಗ ಯಾವುದೇ ಕೊರತೆ ಬರುದಿಲ್ಲ ಅನ್ನೋದನ್ನ ನನ್ನ ಮನದಾಳದ ಮಾತನ್ನ, ನನ್ನ ಅನುಭವದ ಮಾತನ್ನ ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಈ ಜಾತ್ರೆಯನ್ನು ಮಾಡ್ತಾ ಇದ್ರಲ್ಲ, ಇದು ಹೆಂಗ ಆಗ್ಬೇಕಂತಂದ್ರೆ, ಇಲ್ಲಿ ಬಂದು ಹೋದಂತ ಎಲ್ಲಾ ಗ್ರಾಮದವರು ಕೂಡ, ನಾನು ಡೊಂಬರ್ಕೊಪ್ಪ ಗ್ರಾಮದ ಜಾತ್ರೆಗೆ ಹೋಗಿದ್ದೆ. ಅಲ್ಲಿದ್ದಂತ ವ್ಯವಸ್ಥೆಯನ್ನ ನೋಡಿ, ಅಲ್ಲಿದ್ದಂತ ಯುವಕರು ಆ ಜಾತ್ರೆಯನ್ನ ಎಷ್ಟು ಶಿಸ್ತುಬದ್ಧಾಗಿ ಮಾಡಿದ್ರಪ್ಪ ಅಂದ್ರ, ಎಲ್ಲಿ ಹೋದಲ್ಲೆಲ್ಲ ನಿಮ್ಮ ಊರಿನ ಹೆಸರನ್ನ ಹೇಳುವಂಥದ್ದು ಆ ಕೆಲಸ ನೀವು ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಖುಷಿ ವಿಚಾರ, ಸಂತೋಷದ ವಿಚಾರ ಏನಂತಂದ್ರೆ, ಈ ಜಾತ್ರೆಯ ಮುಖಾಂತರ ನೀವು ನಿರಂತರವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಇಟ್ಟಿದ್ರಲ್ಲ, ಅದಕ್ಕಾಗಿ ನಿಮಗೆ ಆ ಗ್ರಾಮ ದೇವತೆ ಯಾವತ್ತೂ ನಿಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾಳೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತ ನಾವು ಗಂಡು ಮಕ್ಕಳೆಲ್ಲ 24x7 ಜಾತ್ರೆ ಮಾಡಕ್ಕೆ ನಾವು ಹೊರಗೆ ಇರ್ತೀವಿ. ಆದ್ರೆ ಹೆಣ್ಣು ಮಕ್ಕಳಿಗೆ ಏನಾಗ್ತದಂದ್ರೆ, ಬಂದಂತ ಎಲ್ಲ ಸಂಬಂಧಿಕರನ್ನ, ಬಂಧು ಬಳಗದವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಅವ್ರು ಬರೀ ಒಲಿ ಮುಂದೆ ಕುಂದ್ರದು. ಒಲಿ ಮುಂದೆ ಕುಂತ ಬರೀ ಅವ್ರು ಚಾಕ್ರಿ ಮಾಡೋದ್ರಾಗ ಅವ್ರ ಜೀವನ ಹೋಗುತ್ತೆ, ಅವ್ರ ಜಾತ್ರೆಯನ್ನು ನೋಡೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಏನು ಪ್ರಸಾದದ ವ್ಯವಸ್ಥೆ ಮಾಡಿದಿರಲ್ಲ, ದಯವಿಟ್ಟು ತಾಯಂದಿರಲ್ಲ, ನನ್ನ ವಿನಂತಿ ಏನಂತಂದ್ರೆ, ನಿಮ್ಮ ಕೆಲಸವನ್ನ ಬೇಗನೆ ಮುಗಿಸ್ಕೊಂಡ ಪ್ರಸಾದ ವ್ಯವಸ್ಥೆ ಅಂತ ಇಲ್ಲಿರ್ತೈತಿ. ನೀವು ಕೂಡ 24 ತಾಸು ಈ ಜಾತ್ರೆ ಒಳಗೆ ಭಾಗವಹಿಸ್ಬೇಕಂತ ನಿಮ್ಮಲ್ಲಿ ನಾನು ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಹಿರಿಯರಿಗೂ, ಸ್ನೇಹಿತರಿಗೂ, ತಾಯಂದಿರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಹಳ ಸುಂದರವಾಗಿ ಡಾಕ್ಟರ್ ಅವರು ಅನುಭವದ ಮಾತುಗಳನ್ನು ನಮ್ಮ ನಿಮಗೆಲ್ಲ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜವಾಗಿಯೂ ಒಂದು ಈ ಕಾರ್ಯಕ್ರಮ ಯಶಸ್ವಿ. ಸ್ವಯಂ ಸೇವಕ ಪೊಲೀಸ್ ಪಡೆಯ ಮೇಲೆ ನಿಂತಿರ್ತಕ್ಕಂಥದ್ದು. ನಾವು ಅವ್ರಿಗೆ ಮಾತು ಕೊಟ್ಟಿದ್ದೀವಿ, ಅವ್ರಿಗೆ ಹೇಳಿದ್ದೇವೆ. ನಮ್ಮ ಊರಾಗ ನಿಜವಾಗಿ ಪೊಲೀಸರಿಲ್ಲ, ಇವರೇ ನಮ್ಮ ಸ್ವಯಂ ಪೊಲೀಸರೇ. ಭಾಳ ವೈಯಕ್ತಿಕವಾಗಿರ್ತಕ್ಕಂಥ ಎಲ್ಲ ತ್ಯಾಗ ಮಾಡಿ ನಿಂತಿದ್ದಾರೆ, ಭಾಳ ಯಶಸ್ವಿಗೊಳಿಸ್ತಾರೆ ಅಂತ ಒಂದು ಭರವಸೆ ಅವ್ರ ಮೇಲೆ ಐತಿ. ಇವತ್ತು ಕೂಡ ಯಾವುದೇ ರೀತಿ ಅಹಿತಕರ ಘಟ್ಟಗಳು ಹಚ್ಕೊಳ್ಳಂಗ, ಹಣ್ಣುಗಳಲ್ಲಿ ಭಂಡಾರ ಮುಗಿಸ್ಕೊಳ್ಳಂಗ ಭಾಳ ನಿಯಮಬದ್ಧವಾಗಿ ನೀವೆಲ್ಲ ತೊಡ್ಕೊಳ್ಬೇಕು. ಅದರ ಕುರಿತು, ಈ ಬಣ್ಣಾಟದ ಕುರಿತು ಏನಪ್ಪ ಅಂತಂದ್ರೆ, ಈಗ 1-2 ಮಾಸಗಳನ್ನು ನಮ್ಮ ಪದ್ಮರಾಜ್ ವರ್ಧಮಾನ್ ಉಪಾಧ್ಯಾಯ ಪುರೋಹಿತರು ಮಾತನಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ, ಓಂಕಾರಾಯ ನಮಃ. ಮೊಟ್ಟ ಮೊದಲನೇದಾಗಿ ಓಂಕಾರ ಸ್ವರೂಪಕ್ಕೆ ತಲೆಬಾಗಿ ಈ ಯಕ್ಷ ಶಾಸನ ದೇವತೆಗಳು ಅಂತ ಹೇಳ್ತೀವಿ. ಎಲ್ಲ ಶಾಸನ ದೇವತೆಗಳು, ಆ ದೇವತೆಗಳಿಗೆ ಕೊಡಂಬಟ್ಟು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ನನ್ನ ಧರ್ಮ ಬಂಧುಗಳೇ, ಇಲ್ಲಿ ಸೇರಿದಂತಹ ಪ್ರತಿಯೊಂದು ಡೊಂಬರಕೊಪ್ಪ ಗ್ರಾಮದ
ಸಮಸ್ತ ತಾಯಂದಿರೇ, ಮಕ್ಕಳೇ ಹಾಗೂ ಹೊರ ಊರಿನಿಂದ ಬಂದಂಥ ಅವರ ಅತಿಥಿ ವರ್ಗಗಳು, ನಾನು ಧಾರವಾಡದಿಂದ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮುಗದ್ ಗ್ರಾಮದಲ್ಲಿ ಒಂದು ಜೈನ ಮಂದಿರದ ಪುರೋಹಿತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬರುವಂಥ ಸಂದರ್ಭ ಹೆಂಗೆ ಬಂತು ಅಂತ ಹೇಳಿ ಮುಹೂರ್ತ ಮತ್ತು ಜಾತ್ರಾ ಮಹೋತ್ಸವವನ್ನು ಕೇಳ್ಕೊಂಡು ಬರ್ರಿ ಅಂತೇಳಿ ಇಲ್ಲೊಂದು 5-6 ಜನ ಹಿರಿಯರಿಗೆ, ವ್ಯವಸ್ಥಾಪಕರಿಗೆ ನನ್ನ ಈ ಮಾತನ್ನ ಹೇಳಿದೆ. ಅವನ್ನ ಹೇಳೋಕ್ಕಿಂತ ಪೂರ್ವದಲ್ಲಿ ಶಾಸನ ದೇವತೆಗಳು ಅಂತ ಹೇಳಿದೆ. ಶಾಸನ ದೇವತೆಗಳು ಅಂದರೆ ಆ ದೇವತೆಗಳು ಇವತ್ತು ನಾವು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಭಕ್ತಿ ಭಾವ ತೋರಿಸ್ತೀವಿ, ಅವರಲ್ಲಿ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು. ಧರ್ಮ ಸಿದ್ಧಾಂತ, ನರಕ ಕೆಳಗಿದೆ, ನಡುವೆ ಭೂಮಂಡಲ ಇದೆ, ಇದು ಭೋಗ ಭೂಮಿಯಾಗಿದೆ. ನಾವೇನು ಭೋಗಿಸ್ತಾ ಇದ್ದೀವಿ, ಒಳ್ಳೆತನ ಮಾಡಿದರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡದೇ ಇದ್ದರೆ ನಮಗೆ ಪುಣ್ಯ ಬಂಧ ಆಗ್ತದೆ. ಆ ಪುಣ್ಯ ಬಂಧದಿಂದ ಆ ಜೀವಿ ಏನಾಗ್ತದೆ, ಸ್ವರ್ಗಕ್ಕೆ ಹೋಗ್ತದೆ. ಸ್ವರ್ಗದಲ್ಲಿ ದೇವತೆ ಅಥವಾ ದೇವನಾಗಿ ಜನಿಸ್ತದೆ. ಇನ್ನು ಕೆಟ್ಟದ್ದನ್ನ ನಾನು ಮಾಡಿದರೆ ನಮಗೆ ನರಕ ಪ್ರಾಪ್ತಿ ಆಗ್ತದೆ. ಅನೇಕಾಂತವಾಗಿ ಈ ಭೂಮಿ ಮೇಲೆ ಮನುಷ್ಯ ಜೀವಿ ಅನ್ನೋದು ಹುಟ್ಟಬೇಕಂದ್ರೆ 3 ಕೋಟಿ ವರ್ಷ ತಗೊಂಡದ. ತದನಂತರ ಎಷ್ಟೋ ಯುಗಗಳಾಗ್ಯಾವ. ಈಗ ಸದ್ಯ ನಾವು ಜೀವಿಸೇವಿ, ಎಷ್ಟು ದಿನ ಕಳ್ಕೊಂಡೀವಿ ಅನ್ನೋದನ್ನ ಹೇಳ್ತೀವಿ. ಇನ್ನು ಎಷ್ಟು ದಿನ ಉಳಿದಿದ್ದಾವ ಅನ್ನೋದನ್ನ ನಮಗೆ ಯಾರಿಗೂ ಗೊತ್ತಿಲ್ಲ. ಹೌದಾನೆ ನಾನು ಹೇಳೋದು, ಎಷ್ಟು ಕಳ್ಕೊಂಡಿದ್ದನ್ನು ಹೇಳ್ತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ನಿನ್ನ ವಯಸ್ಸು ಎಷ್ಟಪ್ಪ ಅಂತ ಕೇಳೋದಕ್ಕೆ ಹೌ ಓಲ್ಡ್ ಆರ್ ಯು, ನೀನು ಎಷ್ಟು ಹಳವಾಗಿ, ಶಬ್ದಶಃ ಅರ್ಥ ಮಾಡಿ. ಹೀಗೆ ನಾವು ಪುಣ್ಯ ಬಂಧವನ್ನು, ಪುಣ್ಯ ಬಂಧ ಹೇಗೆ ಆಗ್ತದೆ? ನಾವು ಜಾತ್ರೆ ಕೂಡೇವಿ, ಜಾತ್ರೆ ಹೆಂಗಾಯ್ತು? ಊಟ ಮಸ್ತ್ ಹಾಕಿದ್ರೆ, ವ್ಯವಸ್ಥೆ ಚಲೋ ಇತ್ತು, ಜಾತ್ರೆ ಚಲೋ ಆಯ್ತು ಅಲ್ಲ. ಜಾತ್ರೆಯಲ್ಲಿ ನಾವು ಯಾವ ರೀತಿ ಭಾಗವಹಿಸಿದೀವಪ್ಪ, ನಮ್ಮಿಂದ ಏನ ಒಂದು ಉಪಕಾರವನ್ನ ಈ ಜಾತ್ರೆಯಲ್ಲಿ ಮಾಡಿದೆ. ಏನಪ್ಪ ಉಪಕಾರ? ಯಾರಿಗೂ ತೊಂದರೆ ಆಗದಂತೆ ನಡೆದುಕೊಳ್ಳು. ವಯಸ್ಸಾದವ್ರು ಬಂದಿರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ, ಬಿಸಿಲಿನ ಸೆಕೆ ಐತಿ, ನಿಮ್ಮಿಂದ ತೊಂದರೆ ಆಗದಂತೆ ಇತರರನ್ನ ನೋಡಿಕೊಳ್ಳಿ. ಈಗ ಹೇಳಿದ್ರು, ಇದುವರೆಗೆ ನಾನು ಕೂತ್ಕೊಂಡು ಕೇಳಿದೆ, ಇಲ್ಲಿ ಸ್ವಯಂ ಸೇವಕರು ಸ್ವತಃ ಪೊಲೀಸರಂತೆ ಕೆಲಸ ಮಾಡ್ತಾರೆ. ಇದು ಸೇವಾ. ಯಾರ ಸೇವಾ? ನಮ್ಮ ಸೇವೆಯನ್ನ ಮಾಡುತ್ತಾ ಭಕ್ತಿ ಭಾವದಿಂದ ದೇವತಾ ಸೇವೆ. ಆ ದೇವತೆಗೆ ಏನೇನೈತಿ? ಮನುಷ್ಯರಿಗೆ ಏನೈತಿ, ದೇವತೆಗೆ ಏನೈತಿ? ಆ ದೇವಾನ್ ದೇವತೆಗಳಿಗೆ ಪರಮಾಯುಷ್ಯ ಇದೆ, ನಮಗ ಆಯುಷ್ಯ ಇದೆ. ಅರ್ಥ ಆಯ್ತ್ರಿ? ಪರಮಾಯುಷ್ಯ ಅಂದ್ರೆ ಎಷ್ಟೋ ಸಹಸ್ರಾರು ವರ್ಷಗಳು ಆ ದೇವತೆಗಳಿಗೆ ಪರಮಾಯುಷ್ಯ ಇದೆ. ಆ ದೇವತೆಗೆ ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ, ಹಸಿವೆ ಇಲ್ಲ, ಮಲಮೂತ್ರಗಳಿಲ್ಲ, ಏನು ಇಲ್ಲ. ಅಂದ್ರೆ ಆ ದೇವತೆ ಹೇಗೆ ಜೀವಿಸ್ತದಪ್ಪ ಅಂದ್ರೆ, ದೇವತೆ ಅದರ ಕಂಠದಲ್ಲಿಯೇ ಅಮೃತ ಇದೆ. ಏನನ್ನ ತಿನ್ನಬೇಕಂದಾಗ ಆ ದೇವತೆ ಒಂದು ಹನಿ ಆ ಕಂಠದಲ್ಲಿ ಇರ್ತಕ್ಕಂಥ ಅಮೃತ ಕೆಳಗಿಳಿದಾಗ ಆ ಶರೀರಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಆ ಶರೀರಕ್ಕೆ ಸಿಗ್ತದೆ. ಅದರಿಂದ ಆ ದೇವತೆ ಚಲಿಸ್ತದೆ. ಈ ಭೂಮಿ ಮೇಲೆ ಪೂರ್ವಿ ಕಾಲದಲ್ಲಿ ಸತ್ಯಾಸತ್ಯ ಈಗಿರುವಾಗ
ಆ ದೇವತೆಗೆ ಅಂತ ದಿವ್ಯವಾದ ಶಕ್ತಿ ಇದೆ. ಅವನ್ನ ನಮ್ಮ ಭಕ್ತಿ, ಭಾವ, ಶ್ರದ್ಧೆ ಈ ಮೂರನ್ನು ಇಟ್ಟುಕೊಂಡು ನನ್ನಿಂದ ಈ ಜಾತ್ರೆಯಲ್ಲಿ ಸೇವೆ ಈ ರೀತಿ ಆಗ್ತದೆ. ಜಾತ್ರೆ ಶುರು ಮಾಡ್ಬೇಕಂದ್ರೆ ಏನ್ ಮಾಡಿದ್ರಿ? ಎಲ್ಲರೂ ಮನೆಗಳನ್ನ ಸ್ವಚ್ಛ ಮಾಡಿದ್ರಿ, ಬಣ್ಣ ಗಿಣ್ಣ ಸುಣ್ಣ ಎಲ್ಲ ಹಚ್ಚಿದ್ರಿ, ತಾವು ಶುದ್ಧ ಆದ್ರಿ, ಒಳ್ಳೆ ಬಟ್ಟೆಗಳನ್ನು ತಗೊಂಡ್ರಿ. ಹೀಗೆ ಈ ಪ್ರತಿ ದಿನನೂ ನಿಮ್ಮ ಮನೆ, ಹಿತ್ತಲು, ಹೊರಗಡೆ ಎಲ್ಲ ಕಡೆ ಶುಭ್ರ ಇಲ್ಲ. ಇದರಿಂದ ನಿಮ್ಮ ಆರೋಗ್ಯ ಬೆಳೀತದೆ. ಶುಭ್ರತೆ ಇರಲಿ. ಸುಮ್ಮನೆ ಯಾವುದೇ ಕ್ರಿಯೆಯನ್ನು ಮಾಡುವಾಗ ಸುಮ್ಮನೆ ಬಾಯಿ ಮಾಡುವುದಾಗಲಿ, ಇತರರಿಗೆ ಯಾರಿಗೂ ತೊಂದರೆ ಆಗದಂತೆ ನೀವು ಜಾತ್ರೆಯನ್ನ ಮಾಡಿ ಒಂದು ಆ ಶೋಭೆ, ಭಕ್ತಿ, ಭಾವ, ಶ್ರದ್ಧೆಯನ್ನ ಪ್ರತಿಯೊಬ್ಬರು ಉಪಯೋಗಿಸಬೇಕು. ಸ್ವಯಂ ಚಾಲಿತರು ದಯಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಅಭಿವ್ಯಕ್ತಿಯನ್ನು, ಯುವಕರಿದ್ದೀರಿ, ತಿಳುವಳಿಕೆ ಗುಣ ಇದೆ, ಆ ಗುಣದಿಂದ ತಾವು ಪ್ರತಿಯೊಬ್ಬರು ನಿಷ್ಠೆಯಿಂದ ಸೇವೆ ಮಾಡ್ರಿ. ಅಂದಾಗ ದೇವತೆಯ ಸೇವೆಯನ್ನು ಮಾಡಿದ ಫಲ ಸಿಗ್ತದೆ. ಏನಾಗ್ತಾ ಇದೆ ಅನ್ನೋದನ್ನ ತಾವು ಊಹಿಸಿರಿ. ನಮ್ಮ ಅಧ್ಯಕ್ಷರು ಚೂರಾಡಿ ಅದರಲ್ಲಿ ಇರ್ತಕ್ಕಂಥ ತುತ್ತಿಯನ್ನು ಶರೀರದ ಒಳಗಡೆ ಹಾಕೋಬೇಡಿ. ಇದರಿಂದ ತೊಂದರೆ ಆಗೋದು ಬೇಡ. ಯಾರಿಗೂ ತೊಂದರೆಯನ್ನ ದಯಮಾಡಿ ಕೊಡದೇ ಇರುವುದು, ನಮ್ಮಿಂದ ಇತರರಿಗೆ ತೊಂದರೆಯಾಗದಂತೆ ತಾವೆಲ್ಲ ನಡ್ಕೊಳ್ರಿ. ಶುದ್ಧ ಭಾವವಿರಲಿ. ಪ್ರತಿಯೊಬ್ಬರ ಮನದಲ್ಲಿ ಆ ದೇವಿಯು ಪೂಜೆಯನ್ನ, ಭಕ್ತಿಯನ್ನ, ಭಾವವನ್ನ ತಾವು ತೋರಿಸ್ರಿ. ಅಲ್ಲಿ ಆ ದೇವತೆಯಲ್ಲಿ ಅನಂತಾನಂತ ಗುಣಗಳದಾವ. ನಮ್ಮ ಹತ್ರ ಕೇವಲ ಗುಣಗಳದಾವ. ಆ ಅನಂತಾನಂತ ಗುಣಗಳು ಆ ದೇವಿಯಲ್ಲಿ ಅದಾವ. ಆ ದೇವಿ ನಮ್ಮನ್ನ ಸದಾಕಾಲ ನೋಡ್ತಾ ಇರ್ತಾಳ ಅಂತಕ್ಕಂಥ ಒಂದು ಹೆದರಿಕೆ ಇರಲಿ. ಆ ದೇವತೆಯ ಕಣ್ಣು ನಮ್ಮ ಮೇಲಿದೆ ಅಂತ ಹೇಳಿ ಪ್ರತಿಯೊಬ್ಬರು ನಿಷ್ಠೆಯಿಂದ ನಡೆದುಕೊಳ್ಳ್ರಿ. ಅಂದಾಗ ಮಾತ್ರ ಜಾತ್ರೆ ಮಾಡಿದ್ದು ಸಾರ್ಥಕ ಆಗ್ತದಂತ ಹೇಳ್ತಾ, ತಮಗೆಲ್ಲರೂ ಆ ದೇವತೆ, ಗ್ರಾಮ ದೇವತೆ, ಇಷ್ಟ ದೇವತೆ ಪ್ರತಿಯೊಬ್ಬರಿಗೂ ಸಕಲ ಆಯುರ, ಆರೋಗ್ಯ, ಐಶ್ವರ್ಯವನ್ನ ಪ್ರಸಾದಿಸಲೆಂದು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಇಲ್ಲಿ ಕರೆಸಿ ಎರಡು ಮಾತು ಹೇಳೋದಕ್ಕೆ ಅವಕಾಶವನ್ನು ಕೊಟ್ಟಂತ ಪ್ರತಿಯೊಬ್ಬರಿಗೂ ಅನಂತ ಜೈ ಜಿನೇಂದ್ರಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಅತಿಥಿ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀ ಪದ್ಮರಾಜ ವರ್ಧಮಾನ ಉಪಾಧ್ಯಾಯ ಪುರೋಹಿತರು, ಜೈನ ಮಂದಿರ ಮುಗಾದಿಗರು ಬಹಳ ಹೊನ್ನಾಟದ ಕುರಿತ ಹಲವಾರು ಸೂಚನೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಒಂದು ಪಾಲಿಸ್ತೀರಿ ಅಂತ ನಾನು ಭರವಸೆಯನ್ನು ಅವ್ರು ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂಜ್ಯರು, ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಪದ್ಮರಾಜ ವರ್ಧಮಾನ ಉಪಾಧ್ಯಾಯ ಪುರೋಹಿತರು ಹಾಗೂ ಕುಂಡುಗೂಡ ಪಾಟೀಲ್ ಜಾತ್ರಾ ಸಲಹೆಗಾರರು, ಹಾಗೆ ಶಿವಾನಂದ ತೊರಗಲ್ಮಠ ವೈದ್ಯಕೀಯ ಸೇವೆ ಇವರು, ಹಾಗೆ ಶ್ರೀ ರಾಜೇಂದ್ರ ಸ್ಮೃತಿ ದುರ್ಗಾದೇವಿ ಆರಾಧಕರು, ಇವರೆಲ್ಲರ ಸಲಹೆ ಸೂಚನೆಗಳನ್ನ, ಅವ್ರು ನೀಡ್ತಕ್ಕಂಥ ಸೂಚನೆಗಳನ್ನ ದಯವಿಟ್ಟು ಪಾಲಿಸ್ತಾ, ಅವ್ರು ಅಲ್ಲಲ್ಲಿ ನಿಮಗೆ ಸಲಹೆಗಳನ್ನು ಕೊಡ್ತಿರ್ತಾರ, ಸೂಚನೆ ಕೊಡ್ತಿರ್ತಾರ, ಅವುಗಳು ಯಾವುದೇ ಉಲ್ಲಂಘನೆ ಆಗದಂತೆ ಈ ಜಾತ್ರೆಯ ಹೊನ್ನಾಟಕ್ಕೆ ಚಾಲನೆ ಕೊಡೋಣ ಅಂತೇಳಿ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಅವರಿಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಒಂದು ಸುಂದರ ಕಾರ್ಯಕ್ರಮ ನೆರವೇರಲಿಕ್ಕೆ, ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಇಲ್ಲಿ ಎಲ್ಲ ಅತಿಥಿ ಮಹೋದಯರು ಬಂದಿದ್ದಾರೆ. ಎಲ್ಲರೂ ಕೂಡ ಸಮಯ ಅಭಾವ ಇರೋದ್ರಿಂದ ಬಂದಿರತಕ್ಕಂಥ ಎಲ್ಲರನ್ನ ಅವರಿವರೆಣದೆ ಅವರಿಗೆಲ್ಲರೂ ಕೂಡಪ್ಪ ಅಂತ ಗ್ರಾಮದ ಪರವಾಗಿ, ಗ್ರಾಮದ ಯುವಕರ ಪರವಾಗಿ, ಗ್ರಾಮದ ಎಲ್ಲ ಸದ್ಭಕ್ತ ಮಂಡಳಿ ಪರವಾಗಿ, ಸ್ವಯಂ ಸೇವಕ ಮಂಡಳಿ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ವಂದನಾರ್ಪಣೆ ನೀಡಿ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದಾರೆ. ಜೈ ತಾಯಿ, ಜೈ ತಾಯಿ, ಜೈ ತಾಯಿ.
ಧನ್ಯವಾದಗಳು. ಶುಭ ದಿನ. ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲಿ ಇದುವರೆಗೂ ನೋಡೋಣ. ಸರ್ವೇ ಜನ ಸುಖಿನೋ ಭವಂತು.